ಗೈಸ್, ಇದು ಬಂದು ಮಂಜರಾಬಾದ್ ಫೋರ್ಟ್ ಅಂತ ಅಂದ್ಬಿಟ್ಟು. ಏನಪ್ಪಾ ಇದು ಮಂಜರಾಬಾದ್ ಫೋರ್ಟ್? ಬನ್ನಿ ತಿಳ್ಕೊಳ್ಳೋಣ. ಸಕಲೇಶ್ಪುರದ ಹಸಿರು ಬೆಟ್ಟಗಳು ಮತ್ತು ಮಂಜಿನ ಮಧ್ಯೆ ಕಾಣಿಸುವ ಈ ಪ್ಲೇಸ್ ಮಂಜರಾಬಾದ್. ಈಗಿನ ಕಾಲದಲ್ಲಿ ಇದೊಂದು ಟೂರಿಸ್ಟ್ ಪ್ಲೇಸ್, ಬಟ್ ಆಗಿನ ಕಾಲದಲ್ಲಿ ಇದೊಂದು ಡಿಫೆನ್ಸ್ ಮಿಲಿಟರಿ ಸಿಸ್ಟಮ್. ಈ ಕೋಟೆಯನ್ನು ಟಿಪ್ಪು ಸುಲ್ತಾನ್ ಅವರು 1792 ಇಂದ 1794 ನಡುವೆ ಕಟ್ಟಿಸ್ತಾರೆ. ಬ್ರಿಟಿಷ್ ಈಸ್ಟ್ ಇಂಡಿಯನ್ ಕಂಪ್ನಿಯವರು ಮೈಸೂರನ್ನ ಆಕ್ಯುಪೈ ಮಾಡ್ಕೊಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಟಿಪ್ಪು ಸುಲ್ತಾನ್ ಅವರು ಅವರ ಡಿಫೆನ್ಸ್ ಅನ್ನು ಫುಲ್ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡಬೇಕು ಅಂತ ಡಿಸೈಡ್ ಮಾಡ್ತಾರೆ. ಆ ಕಾಲದಲ್ಲಿ ಬೆಂಗಳೂರು ಮತ್ತು ಮಂಗಳೂರು ರೂಟ್ಸ್ ಇಂಪಾರ್ಟೆಂಟ್ ಟ್ರೇಡ್ ಹೈವೇ ಆಗಿತ್ತು. ಕೋಸ್ಟಲ್ ಏರಿಯಾಸ್ ಇಂದ ಗೂಡ್ಸ್, ವೆಪನ್ಸ್, ಸೋಲ್ಜರ್ಸ್ ಎಲ್ಲ ಆ ದಾರಿಯಲ್ಲೇ ಹೋಗ್ಬೇಕಾಗಿತ್ತು. ಅದನ್ನು ಕಂಟ್ರೋಲ್ ಮಾಡೋದಕ್ಕೆ ಬೆಸ್ಟ್ ಲೊಕೇಶನ್, ಪರ್ಫೆಕ್ಟ್ ಲೊಕೇಶನ್ ಆಗಿತ್ತು. ಮಂಜರಾಬಾದ್ ಫೋರ್ಟ್ನ ಸ್ಪೆಷಾಲಿಟಿ ಏನಂದರೆ, ಇದೊಂದು ಸ್ಟಾರ್ ಡಿಸೈನ್. ಮೇಲಿಂದ ನೋಡಿದ್ರೆ ಇದೊಂದು ಸ್ಟಾರ್ ಥರನೇ ಕಾಣಿಸುತ್ತೆ. ಎನಿಮಿ ಯಾವ ಸೈಡಲ್ಲಿ ಬಂದ್ರೂ ಈಸಿಯಾಗಿ ಡಿಫೆನ್ಸ್ ಮಾಡ್ತಾರೆ. ಕೋಟೆಯನ್ನು ಗ್ರಾನೈಟ್ ಸ್ಟೋನ್ ಇಂದ ಕಟ್ಟಲಾಗಿದೆ. ಅಂಡರ್ಗ್ರೌಂಡ್ ರೂಮ್ಸ್, ಸೀಕ್ರೆಟ್ ಪಾರ್ಟ್ಸ್, ವಾಟರ್ ಸ್ಟೋರೇಜ್ ಸಿಸ್ಟಮು ಇರ್ತಾ ಇತ್ತು ಇದರಲ್ಲಿ. ಮತ್ತು ವಾಟರ್ನ ಇಯರ್ಸ್ ಯೂಸ್ ಮಾಡ್ತಾ ಇದ್ರು. 1799 ಟಿಪ್ಪು ಸುಲ್ತಾನ್ ಅವರು ಡೆತ್ ಆಗುತ್ತೆ. ಆಗ ಬ್ರಿಟಿಷರು ಈ ಕೋಟೆಯನ್ನು ಹ್ಯಾಂಡ್ ಓವರ್ ಮಾಡ್ಕೊತಾರೆ.